ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 10th ಎಕ್ಸಾಮ್ 2022 2022ರಿಂದ 2024ರವರೆಗಿನ ಮೇನ್ ಕ್ವಶನ್ ನಂಬರ್ 1 ಕನ್ನಡ ವ್ಯಾಕರಣ ಏನಿದೆಯಲ್ಲ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟು 7 ವರ್ಷದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 2024-25 ಮಾದರಿ ಪ್ರಶ್ನೆ ಪತ್ರಿಕೆ 1-2 ಫುಲ್ಲನ್ನೇ ಸಾಲ್ವ್ ಮಾಡಲಾಗಿದೆ. ಈಗಾಗಲೇ ವಿಡಿಯೋ ನೋಡಿರ್ತೀರ. ಯಾರ್ಯಾರು ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ತಮ್ನೇಲನ್ನು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ನಿಮಗೆ ವಿಡಿಯೋಸು ಈಸಿಯಾಗಲಿ ಸಿಗಲಿ ಅನ್ನೋ ಕಾರಣಕ್ಕಾಗಿಯೇ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ SSLC ಎಕ್ಸಾಮಿನೇಷನ್ ಅಂತ ಸಪ್ರೇಟಾಗಿ ಲಿಸ್ಟೇ ಮಾಡಲಾಗಿದೆ. ಈ ಲಿಸ್ಟಲ್ಲಿ ನಿಮಗೆ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸ್ ಎಲ್ಲ ಸಿಗುತ್ತೆ. SSLC ಎಕ್ಸಾಮಿನೇಷನ್ ಮಾರ್ಚ್-ಏಪ್ರಿಲ್ 2024 ಪರೀಕ್ಷೆ 1 ದ್ವಿತೀಯ ಭಾಷೆ ಕನ್ನಡ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಕ್ವಶನ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸು. ಫಸ್ಟ್ ಒನ್, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಪದ. ಉತ್ತರ ಹಿಮಾಲಯ. ಡಿ, ಆಪ್ಷನ್ ಡಿ, ಕ್ರಮಾಂಕದೊಂದಿಗೆ ಬರೆಯಿರಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಡಿ ಅಂತ ಬರೆದು ಹಿಮಾಲಯ ಅಂತ ಬರಿಬೇಕು. ಹಿಮ ಪ್ಲಸ್ ಆಲಯ, ಹಿಮಾಲಯ, ಸವರ್ಣ ದೀರ್ಘ ಸಂಧಿ. ಉತ್ತರ ಇದು. ರಾಜೇಂದ್ರ, ಇದು ಯಾವ ಸಂಧಿ? ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಇದು ಗುಣ ಸಂಧಿ ಆಗುತ್ತೆ. ಮರ ಪ್ಲಸ್ ಅನ್ನು, ಮರವನ್ನು. ಆಗಮ ಸಂಧಿ. ಆಗಮದಲ್ಲಿನೇ ಇದು ವಕಾರಾಗಮ ಸಂಧಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇದು ಆದೇಶ ಸಂಧಿ ಆಗುತ್ತೆ. ಸೆಕೆಂಡ್ ಕ್ವಶನ್, ಅನ್ವರ್ಥನಾಮ ಪದವಿದು. ಉತ್ತರ ಶಿಕ್ಷಕ. ಆಪ್ಷನ್ ಸಿ, ಸಿ ಅಂತ ಬರೆದು ಶಿಕ್ಷಕ ಅಂತ ಬರಿಬೇಕು. ಶಿಕ್ಷಕ ಇದು ಅನ್ವರ್ಥನಾಮ ಪದ. ಹಾಗಾದರೆ ಕೆರೆ ಅನ್ನೋದು ಇದು ಯಾವ ಪದ? ಇದು ರೂಢನಾಮ ಪದ. ಬೆಟ್ಟ ಇದು ರೂಢನಾಮ. ಮರ ಇದನ್ನು ಕೂಡ ಏನು ರೂಢನಾಮ. ಎಸ್, ನೆಕ್ಸ್ಟ್ ಕ್ವಶನ್, ಪ್ರಥಮ ವಿಭಕ್ತಿ ಪ್ರತ್ಯಯವಿದು. ಉತ್ತರ ಆಪ್ಷನ್ ಬಿ, ಬಿ ಅಂತ ಬರೆದು ಉ ಅಂತ ಬರೀರಿ. ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಅಲ್ಲಿ ಎನ್ನುವಂಥದ್ದು ಯಾವುದಿದು? ಅಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ. ಅನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಎಸ್, ನೆಕ್ಸ್ಟ್ ಫೋರ್ತ್ ಒನ್, ಮರಗಾಲು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಎ, ತತ್ಪುರುಷ ಸಮಾಸ. ಕ್ರಮಾಂಕ ಬರೆದು ಉತ್ತರ ಬರೆಯಿರಿ. ತತ್ಪುರುಷ ಸಮಾಸ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ಮರದ ಪ್ಲಸ್ ಕಾಲು, ಮರಗಾಲು. ಇದು ಉತ್ತರ ಪದದ ಅರ್ಥ ಏನು ಪ್ರಧಾನ ಆಗಿರೋದ್ರಿಂದ ಇದನ್ನು ಏನಂತ ಕರೆಯಲಾಗುತ್ತೆ? ತತ್ಪುರುಷ ಸಮಾಸ ಅಂತ ಕರೆಯಲಾಗುತ್ತೆ. ಇದು ಜೂನ್ 2024 ಪರೀಕ್ಷೆ 2 ಸೆಕೆಂಡ್ ಎಕ್ಸಾಮಿನೇಷನ್. ಇದು ನಡೆದಿದ್ದು ದಿನಾಂಕ 21/6/2024 ದ್ವಿತೀಯ ಭಾಷೆ ಕನ್ನಡ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್, ದ್ವಿರುಕ್ತಿಗೆ ಉದಾಹರಣೆ. ದ್ವಿರುಕ್ತಿಗೆ ಉದಾಹರಣೆ ಯಾವುದು? ಆಪ್ಷನ್ ಡಿ, ಹೊಚ್ಚ ಹೊಸದು. ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು. ಇದು ದ್ವಿರುಕ್ತಿಗೆ ಉದಾಹರಣೆ. ಚಿಲಿಪಿಲಿ. ಚಿಲಿಪಿಲಿ ಅನ್ನೋದೇನಿದು? ಇದು ಅನುಕರಣಾವ್ಯಯ. ನೋವು ನಲಿವು ಎನ್ನುವುದು ಇದೊಂದು ಜೋಡಿ ಪದ. ತಲೆದೂಗು ಎನ್ನುವಂಥದ್ದೇನು? ಇದು ಒಂದು ನುಡಿಗಟ್ಟು ಆಗಿದೆ. ಹೊಂಬಾಳೆ ಇದು ಯಾವ ಸಮಾಸ ಅಂತ ಕೇಳಿದ್ದಾನೆ. ಹೊಂಬಾಳೆ ಎನ್ನುವಂಥದ್ದು ಇದು ಆಪ್ಷನ್ ಸಿ, ಕರ್ಮಧಾರೆಯ ಸಮಾಸ. ಸಿ ಅಂತ ಬರೆದು ಕರ್ಮಧಾರೆಯ ಸಮಾಸ ಅಂತ ಬರೀರಿ. ಕ್ರಮಾಕ್ಷರದೊಂದಿಗೆ ಬರಿಬೇಕು. ಹೊಂಬಾಳೆ ಇದು ಕರ್ಮಧಾರೆಯ ಸಮಾಸ. ಎಸ್, ನೆಕ್ಸ್ಟ್ ಒನ್, ಥರ್ಡ್ ಒನ್, ಆಗಮ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಗಮ ಸಂಧಿಗೆ ಉದಾಹರಣೆ ಆಪ್ಷನ್ ಬಿ, ಕೈಯಲ್ಲಿ. ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ. ಆಗಮ ಸಂಧಿ. ಆಗಮ ಸಂಧಿಯಲ್ಲಿನೇ ಇದು ಯಾವುದು? ಯಕಾರಾಗಮ ಸಂಧಿ. ಹಾಗಾದರೆ ಒಂದೊಂದು ಎನ್ನುವಂಥದ್ದು ಇದು ಯಾವ ಸಂಧಿ? 1 + 1 ಒಂದೊಂದು. ಇದು ಲೋಪ ಸಂಧಿ.
ಕೊಳಲೂದಿ, ಕೊಳಲು ಪ್ಲಸ್ ಊದಿ ಇದು ಲೋಪಸಂಧಿ. ಮೇಲೇಳು, ಮೇಲೆ ಪ್ಲಸ್ ಏಳು, ಮೇಲೇಳು ಇದನ್ನು ಕೂಡ ಏನಾಗುತ್ತೆ, ಲೋಪಸಂಧಿನೇ ಆಗುತ್ತೆ. ಎಸ್, ನೆಕ್ಸ್ಟು ಫೋರ್ತ್ ಒನ್, ರುಚಿಯನ್ನು ಪದದಲ್ಲಿರುವ ವಿಭಕ್ತಿ, ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು, ಅನ್ನು ಎನ್ನುವಂಥದ್ದು ಯಾವ ವಿಭಕ್ತಿ ಪ್ರತ್ಯಯ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಉತ್ತರ ಆಪ್ಷನ್ ಎ ದ್ವಿತೀಯ. ಹಾಗಾದರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು? ದೆಸೆಯಿಂದ. ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಇಂದ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಲಾಸ್ಟ್ ಇಯರ್ 2024ರಲ್ಲಿ 3 ಎಕ್ಸಾಮ್ಗಳು ನಡೆದು, ಇದರಲ್ಲಿ ಆಗಸ್ಟಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ 3, 2024 ಆಗಸ್ಟಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ 3ರ ಕ್ವಶನ್ ಪೇಪರ್ ಇದು. ದ್ವಿತೀಯ ಭಾಷೆ ಕನ್ನಡ 7/8/2024ರಂದು ನಡೆಯಿತು. ಮೇನ್ ಕ್ವಶನ್ ನಂಬರ್ 1, ಹೌದಾ? ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಅದು ನಿಮ್ಗೆ ಗೊತ್ತಿದ್ದೇ ಇದೆ. ಫಸ್ಟ್ ಒನ್, ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಆಪ್ಷನ್ ಬಿ ಮಳೆಗಾಲ. ಮಳೆ ಪ್ಲಸ್ ಕಾಲ, ಮಳೆಗಾಲ ಇದು ಆದೇಶ ಸಂಧಿ. ಹಾಗಾದರೆ ಬೇರೊಬ್ಬ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ ಲೋಪಸಂಧಿ. ಗುರುವನ್ನು, ಗುರು ಪ್ಲಸ್ ಅನ್ನು, ಗುರುವನ್ನು ಆಗಮದಲ್ಲಿನೇ ವಕಾರಾಗಮ ಸಂಧಿ. ಶಾಲೆಯಿಂದ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ ಇದನ್ನು ಕೂಡ ಆಗಮ ಸಂಧಿ, ಅದರಲ್ಲಿ ಯಕಾರಾಗಮ ಸಂಧಿ. ನೆಕ್ಸ್ಟ್ ಸೆಕೆಂಡ್ ಒನ್, ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಡಿ. ಡಿ ಅಂತ ಬರೆದು ಅಲ್ಲಿ ಅಂತ ಬರೀರಿ. ಇದು ಯಾವುದು? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅ ಎನ್ನುವಂಥದ್ದು ಯಾವುದು? ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಗೆ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಂದ ಎನ್ನುವಂಥದ್ದು ಯಾವುದು? ಇದು ತೃತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಕ್ವಶನ್ ಥರ್ಡ್ ಒನ್, ಅಂಕಿತನಾಮಕ್ಕೆ ಉದಾಹರಣೆಯಾಗಿರುವ ಪದ. ಅಂಕಿತನಾಮ ಅಂತಂದರೆ ಏನಿಲ್ಲಿ ಇಟ್ಟಿರುವಂಥ ಹೆಸರು ಅಂದರೆ ಯಾವುದು? ಉತ್ತರ ಎ ಬೆಂಗಳೂರು ಇದು ಅಂಕಿತನಾಮಕ್ಕೆ ಉದಾಹರಣೆ. ಹಾಗಾದರೆ ವಿಜ್ಞಾನಿ ಎನ್ನುವಂಥದ್ದು ಯಾವುದು? ವಿಜ್ಞಾನಿ ಎನ್ನುವಂಥದ್ದು ಅನ್ವರ್ತಕ ನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರುವಂಥ ಹೆಸರು. ಇದು ವಿಜ್ಞಾನಿ ಎನ್ನುವಂಥದ್ದು ಅನ್ವರ್ತಕ ನಾಮ. ಹುಡುಗಿ ಸಮುದ್ರ ಎನ್ನುವಂಥದ್ದು ರೂಢಿಯಿಂದ ಬಂದಿರುವಂಥ ಹೆಸರು. ಇದು ರೂಢನಾಮ. ಹುಡುಗಿ ಮತ್ತು ಸಮುದ್ರ ಇವು ರೂಢನಾಮಕ್ಕೆ ಉದಾಹರಣೆಯಾಗಿದ್ದವು. ಎಸ್, ಫೋರ್ತ್ ಒನ್, ಇವುಗಳಲ್ಲಿ ವರ್ತಮಾನ ಕಾಲವನ್ನು ಸೂಚಿಸುವ ಪದ. ವರ್ತಮಾನ ಕಾಲ ಅಂತಂದರೆ ಯಾವುದು? ಪ್ರೆಸೆಂಟ್ ಟೆನ್ಸ್. ಆಪ್ಷನ್ ಸಿ ನೋಡುತ್ತಾನೆ ಇದು ವರ್ತಮಾನ ಕಾಲವನ್ನು ಸೂಚಿಸುವ ಪದ. ಹಾಗಾದರೆ ನೋಡುವನು, ನೋಡುವನು ಅಂತಂದರೆ ಏನಿಲ್ಲ, ಮುಂದೆ ನೋಡ್ತಾನೆ ಅನ್ನೋದು. ಇದು ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ. ನೋಡಿದನು ಅನ್ನೋದಾಗಲೇ ನೋಡಿಬಿಟ್ಟಿದ್ದಾನ, ಅದಕ್ಕೋಸ್ಕರ ಇದು ಭೂತಕಾಲವನ್ನು ಸೂಚಿಸುವ ಪದ. ನೋಡಿತು ಎನ್ನುವಂಥದ್ದನ್ನು ಕೂಡ ಇದು ಭೂತಕಾಲವನ್ನು ಸೂಚಿಸುವ ಪದ ಆಗಿದೆ. 2023ರಲ್ಲಿ ನಡೆದಿರುವಂತಹ ಆ್ಯನ್ಯುವಲ್ ಎಕ್ಸಾಮ್ 6/4/2023. 2023ರಲ್ಲಿ ಮೇನ್ ಎಕ್ಸಾಮ್ ಒಂದು, ಸಪ್ಲಿಮೆಂಟರಿ ಎಕ್ಸಾಮ್ ಒಂದು, 2 ಎಕ್ಸಾಮ್ ನಡೀತು. ಇದು ಮೇನ್ ಎಕ್ಸಾಮ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಮೇನ್ ಕ್ವಶನ್ ನಂಬರ್ 1, ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಲೋಪಸಂಧಿಗೆ ಉದಾಹರಣೆಯಾಗಿರುವ ಪದ. ಲೋಪಸಂಧಿಗೆ ಉದಾಹರಣೆ ಯಾವುದು? ಉತ್ತರ ಆಪ್ಷನ್ ಎ ಮಾತಿಲ್ಲ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಇದು ಲೋಪಸಂಧಿ. ನೆಕ್ಸ್ಟ್ ಹಾಗಾದರೆ ಮಳೆಗಾಲ ಎನ್ನುವಂಥದ್ದು ಮಳೆ ಪ್ಲಸ್ ಕಾಲ, ಮಳೆಗಾಲ ಇದು ಆದೇಶ ಸಂಧಿ. ನೆಕ್ಸ್ಟು ಗುರುವನ್ನು, ಗುರು ಪ್ಲಸ್ ಅನ್ನು, ಗುರುವನ್ನು ಇದು ಆಗಮ, ಅದರಲ್ಲಿನೇ ವಕಾರಾಗಮ ಸಂಧಿ. ದೇವಾಲಯ ಎನ್ನುವಂಥದ್ದು ದೇವ ಪ್ಲಸ್ ಆಲಯ, ದೇವಾಲಯ ಸವರ್ಣ ದೀರ್ಘ ಸಂಧಿಯಾಗಿದೆ. ಸೆಕೆಂಡ್ ಕ್ವಶನ್, ಜೋಡು ನುಡಿಗೆ ಉದಾಹರಣೆಯಾಗಿರುವ ಪದ. ಜೋಡು ನುಡಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಆಪ್ಷನ್ ಡಿ ಸಿಹಿ ಕಹಿ ಇದು ಜೋಡಿ ಪದ ಅಥವಾ ಜೋಡು ನುಡಿಗೆ ಉದಾಹರಣೆ. ಹಾಗಾದರೆ ಕೈ ಕೊಡು ಎನ್ನುವಂಥದ್ದು ಇದು ಒಂದು ನುಡಿಗಟ್ಟು. ಬನ್ನಿ ಬನ್ನಿ ಇದು ದ್ವಿರುಕ್ತಿ. ಕತ್ತಿ ಮಸೆ ಇದನ್ನು ಕೂಡ ನುಡಿಗಟ್ಟು ಆಗಿದೆ. ಓಕೆ. ಎಸ್, ಥರ್ಡ್ ಒನ್, ತೃತೀಯ ವಿಭಕ್ತಿ ಪ್ರತ್ಯಯವಿದು. ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ತೃತೀಯ ಆಪ್ಷನ್ ಸಿ. ಉತ್ತರ ಯಾವುದು? ಆಪ್ಷನ್ ಸಿ ಇಂದ. ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ. ಹಾಗಾದರೆ ಅನ್ನು ಎನ್ನುವಂಥದ್ದು ಯಾವುದು? ಇದು ಅನ್ನು ದ್ವಿತೀಯ. ಅಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಾಗೆಯೇ ಅ ಎನ್ನುವಂಥದ್ದು ಯಾವುದು?
ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಫೋರ್ತ್ ಒನ್, ಇವುಗಳಲ್ಲಿ ಭೂತಕಾಲವನ್ನು ಸೂಚಿಸುವ ಪದ ಯಾವುದು? ಉತ್ತರ ಭೂತಕಾಲವನ್ನು ಸೂಚಿಸುವ ಪದ ಆಪ್ಷನ್ ಬಿ ನೋಡಿದನು. ಆಪ್ಷನ್ ಬಿ ಯಾವುದು? ನೋಡಿದನು. ಇದು ಭೂತಕಾಲ, ಹಿಂದೆ ನಡೆದಿರೋದನ್ನು ಸೂಚಿಸುವಂತಹ ಪದ. ಹಾಗಾದರೆ ನೋಡುವನು ಎನ್ನುವಂಥದ್ದು ಮುಂದೆ ನಡೆಯುವಂಥದ್ದು, ಇದು ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ. ನೋಡುತ್ತಾನೆ ಎನ್ನುವಂಥದ್ದು ಏನಿದು ವರ್ತಮಾನ ಕಾಲ. ನೋಡುವಳು ಎನ್ನುವಂಥದ್ದು ಇದನ್ನು ಕೂಡ ಭೂತಕಾಲವನ್ನು ಸೂಚಿಸುವ ಪದ ಆಗಿದೆ. ಇದು 14/6/2023 ನಡೆದ ಸಪ್ಲಿಮೆಂಟರಿ ಎಕ್ಸಾಮ್. ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಇಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದವುಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರಿಬೇಕು. ಫಸ್ಟ್ ಒನ್, ದೇಶದ ಪದದಲ್ಲಿರುವ ವಿಭಕ್ತಿಯ ಹೆಸರು. ದೇಶದ ಅಂತಂದರೆ ಯಾವ್ದು ಬರುತ್ತೆ? ಅಂದರೆ ಯಾವುದು? ಇಲ್ಲಿ ಆಪ್ಷನ್ ಸಿ ಷಷ್ಠಿ ವಿಭಕ್ತಿ ಪ್ರತ್ಯಯ. ಉತ್ತರ ಷಷ್ಠಿ ವಿಭಕ್ತಿ ಪ್ರತ್ಯಯ. ಹಾಗಾದರೆ ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಇಂದ. ಚತುರ್ಥಿ ಗೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸಪ್ತಮಿ ಅಲ್ಲಿ. ಸೆಕೆಂಡ್ ಕ್ವಶನ್, ಗೆಳೆಯರು ಸಂತಸದಿಂದ ಶಾಲೆಗೆ ಹೋದರು. ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಯಾವುದು ಈ ವಾಕ್ಯದಲ್ಲಿ? ಉತ್ತರ ಆಪ್ಷನ್ ಬಿ ಹೋದರು. ಆಪ್ಷನ್ ಬಿ ಹೋದರು ಎನ್ನುವಂಥದ್ದು. ಇಲ್ಲಿ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಏನಿದು ಕ್ರಿಯೆಯನ್ನು ಸೂಚಿಸುವಂತಹ ಪದ ಕ್ರಿಯಾಪದ. ಹಾಗಾದರೆ ಗೆಳೆಯರು ಎನ್ನುವಂಥದ್ದು ಏನು? ಇದು ಕರ್ತೃ. ಹಾಗೆಯೇ ಸಂತಸದಿಂದ ಎನ್ನುವಂಥದ್ದು ಕರ್ಮ, ಶಾಲೆಗೆ ಎನ್ನುವಂಥದ್ದು ಇದು ನಾಮಪದ. ಓಕೆ. ಥರ್ಡ್ ಒನ್, ವೀರೇಶ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ ಗುಣಸಂಧಿ. ಹೌದಾ? ವೀರೇಶ ಇದನ್ನು ಬಿಡಿಸಿ ಬರೆದಾಗ ವೀರ ಪ್ಲಸ್ ಈಶ ವೀರೇಶ, ಇದು ಗುಣಸಂಧಿ ಆಗುತ್ತೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಗಂಜಿಯುಂಡು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ. ಗಂಜಿಯುಂಡು ಎನ್ನುವಂಥದ್ದು ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಎ ಕ್ರಿಯಾ ಸಮಾಸ. ದ್ವಿತೀಯ ಭಾಷೆ ಕನ್ನಡ. ಇದು 2022 ನಡೆದಿರುವಂತಹ ಮೇನ್ ಆ್ಯನ್ಯುವಲ್ ಎಕ್ಸಾಮ್ 2022 30/3/2022 ನಡೆದಿದೆ. ಮೇನ್ ಕ್ವಶನ್ ನಂಬರ್ 1, ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್, ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಕರೆಯುತ್ತಾರೆ. ಏನನ್ನು ಕರೀತಾರೆ ಅನುಸ್ವಾರ ವಿಸರ್ಗಗಳನ್ನು? ಉತ್ತರ ಆಪ್ಷನ್ ಎ ಯೋಗವಾಹಗಳು. ಯಾವ ಅನುಸ್ವಾರ ವಿಸರ್ಗಗಳು ಯಾವುವು? ಅಂ, ಅಹ, ಇವನ್ನ ಅನುಸ್ವಾರ ವಿಸರ್ಗಗಳು ಅಂತ ಕರಿತಾ ಇದ್ವಿ. ಹಾಗಾದರೆ ಸ್ವರಗಳು ಯಾವುವು? ಅದಿಂದ ಅವುವರೆಗಿನ ಅಕ್ಷರಗಳನ್ನು ಏನಂತ ಕರಿತಾ ಇದ್ವಿ? ಸ್ವರಗಳು ಅಂತ ಕರಿತಾ ಇದ್ವಿ. ವ್ಯಂಜನಗಳು ಕದಿಂದ ಹಿಡಿದು ಳವರೆಗಿನ ಅಕ್ಷರಗಳನ್ನು ಏನಂತ ಕರಿತಾ ಇದ್ವಿ? ವ್ಯಂಜನಗಳು. ಅನುನಾಸಿಕಗಳು ಯಾವುದು? ಅನುನಾಸಿಕಗಳು ವರ್ಗೀಯ ವ್ಯಂಜನಗಳ ಕೊನೆಯಲ್ಲಿ ಬರುವಂತಹ ಅಕ್ಷರಗಳನ್ನು, ಮೂಗಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ಏನಂತ ಕರೀಲಾಗುತ್ತೆ? ಅನುನಾಸಿಕಗಳು ಅಂತ ಕರೀಲಾಗುತ್ತೆ. ಂಗ, ಯ, ಣ, ನ, ಮ, ಇವು 5 ಅನುನಾಸಿಕಗಳು. ಸೆಕೆಂಡ್ ಕ್ವಶನ್, ದ್ವಿರುಕ್ತಿ ಪದವಿದು. ದ್ವಿರುಕ್ತಿ ಪದ ಯಾವುದು? ಉತ್ತರ ಆಪ್ಷನ್ ಬಿ ದೊಡ್ಡ. ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಕ್ರಿಮಿಕೀಟ ಎನ್ನುವಂಥದ್ದು ಇದು ಜೋಡಿ ಪದ. ಹಗಲಿರುಳು ಇದನ್ನು ಜೋಡಿ ಪದ. ಸುಖ ದುಃಖ ಇದನ್ನು ಕೂಡ ಜೋಡಿ ಪದ ಆಗಿದೆ. ಥರ್ಡ್ ಒನ್, ಆಗಮ ಸಂಧಿಗೆ ಉದಾಹರಣೆಯಾಗಿರುವ ಪದ. ಉತ್ತರ ಆಪ್ಷನ್ ಡಿ ಕಾಶಿಯಲ್ಲಿ. ಕಾಶಿ ಪ್ಲಸ್ ಅಲ್ಲಿ ಕಾಶಿಯಲ್ಲಿ, ಇದು ಆಗಮ ಸಂಧಿ. ಆಗಮದಲ್ಲಿನೇ ಯಾವುದು? ಯಕಾರಾಗಮ, ವಕಾರಾಗಮ ಸಂಧಿ ಅಂತ ಮತ್ತೆ ಪ್ರಕಾರಗಳಿದ್ದವು. ಇದು ಯಕಾರಾಗಮ ಸಂಧಿ. ಹಾಗಾದರೆ ಮತ್ತೊಬ್ಬ ಎನ್ನುವಂಥದ್ದು ಇದು ಯಾವ ಸಂಧಿ? ಮತ್ತೆ ಪ್ಲಸ್ ಒಬ್ಬ, ಮತ್ತೊಬ್ಬ ಲೋಪ ಸಂಧಿ.
ವೀರೇಶ, ವೀರ ಪ್ಲಸ್ ಈಶ, ವೀರೇಶ ಗುಣಸಂಧಿ. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಇವುಗಳನ್ನು ಹಿಂದೆ ಕೊಟ್ಟಿರುವಂತಹ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾನೆ ಅದೇ ವರ್ಡ್ಸೇ ರಿಪೀಟ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ವೀರೇಶ ಇದನ್ನು ಕೊಟ್ಟಿದ್ದಾರೆ, ಮತ್ತೊಬ್ಬ ಇದನ್ನು ಕೊಟ್ಟಿದ್ದಾರೆ. ಹೌದಾ? ದೇವಾಲಯ, ದೇವ ಪ್ಲಸ್ ಆಲಯ, ದೇವಾಲಯ, ಸವರ್ಣ ದೀರ್ಘ ಸಂಧಿ. ಅದಕ್ಕೋಸ್ಕರ ನೀವು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಿಮಗೆ ಏನು ಅವೇ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೌದು. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಬಾಂದಳದಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. ಅಲ್ಲಿ ಇದು ಆಪ್ಷನ್ ಸಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಉತ್ತರ ಆಪ್ಷನ್ ಸಿ ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿ ಯಾವುದು? ಉ. ತೃತೀಯ ವಿಭಕ್ತಿ ಇಂದ. ಹಾಗಾದರೆ ಪಂಚಮಿ ದೆಸೆಯಿಂದ. ಓಕೆ. ಇದು 2022ರಲ್ಲಿ ನಡೆದ ಸಪ್ಲಿಮೆಂಟರಿ ಎಕ್ಸಾಮ್ 29/6/2022ರಲ್ಲಿ ನಡೆದಿರುವಂತಹ SSLC ಸಪ್ಲಿಮೆಂಟರಿ ಎಕ್ಸಾಮ್. ಮೇನ್ ಕ್ವೆಶ್ಚನ್ ನಂಬರ್ 1. ಇದರಲ್ಲಿ ಫಸ್ಟ್ ಒನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ವರ್ಣಮಾಲೆಯಲ್ಲಿ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದವು? ಉತ್ತರ ಆಪ್ಷನ್ ಡಿ 9. ಅವರ್ಗೀಯ ವ್ಯಂಜನಗಳು ಅಂದರೆ ಯಾವುದು? ಯರಲವ, ಯದಿಂದ ಹಿಡಿದು ಳವರೆಗಿನ ಅಕ್ಷರಗಳು 9 ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ? ಅವರ್ಗೀಯ ವ್ಯಂಜನಗಳು ಅಂತ ಕರೆಯಲಾಗುತ್ತೆ. ಹಾಗಾದರೆ 6 ಯಾವುದಿದವು? ಹ್ರಸ್ವ ಸ್ವರಗಳು. ಹೌದಾ? 6 ಹ್ರಸ್ವ ಸ್ವರಗಳಿದ್ದವು, 7 ದೀರ್ಘ ಸ್ವರಗಳಿದ್ದವು, 5 ಅನುನಾಸಿಕ ಅಕ್ಷರಗಳು ಇದ್ದವು. ಓಕೆ. ಸೆಕೆಂಡ್ ಕ್ವಶನ್, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ಉತ್ತರ ಆಪ್ಷನ್ ಬಿ ಉತ್ತ. ಇದು ವರ್ತಮಾನ ಕಾಲವನ್ನು ಸೂಚಿಸುವಂತಹ ಪ್ರತ್ಯಯ. ಹಾಗಿದ್ರೆ ದ ಎನ್ನುವಂಥದ್ದು ಭೂತಕಾಲವನ್ನು ಸೂಚಿಸುತ್ತೆ, ವ ಎನ್ನುವಂಥದ್ದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತೆ. ಕಾಲಗಳು 3 ಇರೋದು. ಎಸ್. ಥರ್ಡ್ ಒನ್, ಗುರುಗಳಿಂದ ಪದದಲ್ಲಿರುವ ವಿಭಕ್ತಿ ಹೆಸರು ಯಾವುದು ಅಂತ ಕೇಳಿದ್ದಾನೆ. ಉತ್ತರ ಆಪ್ಷನ್ ಸಿ ತೃತೀಯ. ಆಪ್ಷನ್ ಸಿ ತೃತೀಯ. ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ. ಫೋರ್ತ್ ಒನ್, ಪಂಚಾಕ್ಷರಿ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದ್ದಾನೆ. ಉತ್ತರ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ. ಪಂಚ ಪ್ಲಸ್ ಅಕ್ಷರಿ, ಪಂಚಾಕ್ಷರಿ, ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ವಿದ್ಯಾರ್ಥಿಗಳೇ, ಯಾವುದೇ ಟೆನ್ಷನ್ ಮಾಡ್ಕೊಳ್ದೇನೆ ಚೆನ್ನಾಗಿ ಓದಿ, ಎಕ್ಸಾಮ್ ಕೂಡ ಚೆನ್ನಾಗಿ ಬರೆಯಿರಿ. ಆಲ್ ದ ಬೆಸ್ಟ್. ಹಾಗೆ ಈಗ ಹಾಕಿರ್ತಕ್ಕಂತಹ ವಿಡಿಯೋ SLC ಅಷ್ಟೇ ಅಲ್ಲದೆ 8th 9th PUC ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ.